ರಾಜ್ರ ಆಸ್ಥಾನದಿಂದ ಹಿಡಿದು ಮೆಜೆಸ್ಟಿಕ್ ಅಂಡರ್ ಪಾಸ್ವರೆಗೂ ಮ್ಯೂಸಿಕ್, ಸಂಗೀತ ಎಲ್ಲೆಲ್ಲೂ ಇದೆ. ತಜ್ಞರು ಹೇಳೋ ಪ್ರಕಾರ ಮ್ಯೂಸಿಕ್ನ ಆದಿಮಾನವರು ಶಾರ್ಟೀಸ್ ಪುಲ್ ಮಾಡೋಕ್ಕೆ ಅಂತ ಕಂಡುಹಿಡಿದಂತೆ. ಓಕೆ, ಐ ಆಮ್ ನಾಟ್ ರಿಯಲಿ ಶೋರ್ ಅಬೌಟ್ ದ ಲಾಸ್ಟ್ ಪಾಯಿಂಟ್ ಕಾಸ್ ಐ ಜಸ್ಟ್ ಮೇಡ್ ದಟ್ ಅಪ್. ಆದರೆ ನಾನು ಸ್ಕೂಲಲ್ಲಿದ್ದಾಗ ಒಂದಿನ ನಮ್ಮ ಡ್ಯಾನ್ಸ್ ಟೀಚರು ರ್ಯಾಂಡಮ್ ಆಗಿ ಚೀಪ್ ಥ್ರಿಲ್ಸ್ ಪ್ಲೇ ಮಾಡ್ತಾರೆ. ಲೆಟ್ ಮಿ ಪುಲ್ ಅಪ್. I don't know if this song is appropriate for children's. But it was 2016. My life, my rules. ಕಾಂಟೆಕ್ಸ್ಟ್ ಗೆ ನಮ್ಮ ಸ್ಕೂಲ್ ಒಂದು Tier 2 ಸಿಟಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಬಟ್ ಮೋಸ್ಟ್ಲಿ ಅಲ್ಲಿಗೆ ಬರ್ತಿದ್ದವರೆಲ್ಲ ಸುತ್ತಮುತ್ತ ಇರೋ ಹಳ್ಳಿ ಹುಡುಗರು, ಇನ್ಕ್ಲೂಡಿಂಗ್ ಮೀ. ಸೊ ನಮ್ಮ ಟೀಚರ್ ಈ ಸಾಂಗ್ ಪ್ಲೇ ಮಾಡಿದಾಗ ಆ ಹುಡುಗರೆಲ್ಲ ನಾನ್ಸ್ಲ್ಯಾಂಟ್ ಆಗಿ ರಿಯಾಕ್ಟ್ ಮಾಡಿದ್ರು. ನಾನ್ಸ್ಲ್ಯಾಂಟ್. ಬಟ್ ನನಗೆ ಈ ಸಾಂಗ್ದು ಲಿರಿಕ್ ಟು ಲಿರಿಕ್ ನೆನಪಿರ್ತಿತ್ತು. ಯಾಕಂದ್ರೆ ನನ್ನ ಹತ್ರ ಒಂದು ಐಪಾಡ್ ಇತ್ತು, ಆ್ಯಪಲ್ದಲ್ಲ, $250. ಅದ್ರಲ್ಲಿ ನಾನು 2GB ಮೆಮೊರಿ ಕಾರ್ಡ್ ತಗೊಂಡು ರ್ಯಾಂಡಮ್ ಸ್ಟೋರ್ಗೆ ಹೋಗ್ಬಿಟ್ಟು ರ್ಯಾಂಡಮ್ ಸಾಂಗ್ಸ್ ಫಿಲ್ ಮಾಡಿಸ್ಕೊಂಡ್ ಬರ್ತಿದ್ದೆ. ಅದರಲ್ಲಿ ಈ ಸಾಂಗು, ಬೇಬಿ ಬೈ ಜಸ್ಟಿನ್ ಬೀಬರ್, ಶೇಪ್ ಆಫ್ ಯು ಇವೆಲ್ಲ ಇರ್ತಿತ್ತು. ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಚೀಪ್ ಥ್ರಿಲ್ಸ್ ಪ್ಲೇ ಮಾಡಿದಾಗ ಐ ಸ್ಟಾರ್ಟೆಡ್ ಸಿಂಗಿಂಗ್ ಅಲಾಂಗ್ ಕಾಸ್ ನಾನು ಲಾಸ್ಟ್ ನಿಂತಿದ್ದೆ ಅಂಡ್ ಐ ವಾಸ್ ಫೀಲಿಂಗ್ ಲೈಕ್ ದ ಮೇನ್ ಕ್ಯಾರೆಕ್ಟರ್. ನನ್ ಬಿಟ್ಟು 3-4 ಜನ ಹುಡುಗಿರು ಟ್ರೈ ಮಾಡ್ತಾ ಇದ್ರು ಟು ಪ್ರಿಟೆಂಡ್ ಲೈಕ್ ದೇ ನೋ ದ ಲಿರಿಕ್ಸ್, ಬಟ್ they were attention has. ಸಾಂಗ್ ಮುಗಿದ್ಮೇಲೆ ನನ್ನ ಮುಂದೆ ಇದ್ದಿದ್ದು ಹುಡುಗಿ, she was kinda bad. She turned around. Trust me, she was flabbergasted. ನಾನು ನನ್ನ aura feel ಮಾಡ್ಬೋದಿತ್ತು, I mean swag, but I didn't even talk to her. My incel demons didn't let me. Still, we can conclude music attracts women. I mean girls. Female better. ಇದಾಗಿದ್ದು ಸ್ವಲ್ಪ ದಿನ ಆದಮೇಲೆ ಐ ಡಿಸ್ಕವರ್ಡ್ ಚಂದನ್ ಶೆಟ್ಟಿ. ಐ ಸ್ಟಿಲ್ ರಿಮೆಂಬರ್ 3 Peg ಸಾಂಗ್ದು ಮ್ಯೂಸಿಕ್ ವಿಡಿಯೋನ ನಾನು ಫಸ್ಟ್ ಟೈಮು ಮೈಕ್ರೋಮ್ಯಾಕ್ಸ್ ಕ್ಯಾನ್ವಾಸ್ A290 ನೋಡಿದ್ದು. ಇಫ್ ಯು ಎವರ್ ಫೈಂಡ್ ದಿಸ್ ಫೋನ್, ಬ್ಯಾಗ್ ಇಟ್, ಜಸ್ಟ್ ಬ್ಯಾಗ್ ಇಟ್. ಸೊ 3 Peg ಹಾಳಾಗೋದೆ ಆ್ಯಂಡ್ ಆಲ್ಸೋ ಅಂತ್ಯ ಅಂತ ಒಂದು ಸಾಂಗ್ ಇತ್ತು, ಅದು. ಈ 3 ಸಾಂಗ್ನು ನಾನು ಲೂಪಲ್ಲಿ ಕೇಳ್ತಿದ್ದೆ ಡೈಲಿ. ಸ್ಟಾರ್ಟಿಂಗಲ್ಲಿ ವಾಸ್ ನಾಟ್ ಇವನ್ ದ್ಯಾಟ್ ಪಾಪ್ಯುಲರ್, ಬಟ್ ನಾನಂತೂ ಗ್ಲೇಸ್ ಮಾಡ್ತಿದ್ದೆ. ಇವಾಗ DJ ಅಕಾಡೆಮಿಕ್ಸ್ಗೆ ಡ್ರೇಕ್ ಹೆಂಗೋ, ಆ ಟೈಮಲ್ಲಿ ನನಗೆ ಚಂದನ್ ಶೆಟ್ಟಿ ಒಂಥರ ಹಂಗೆ. ಐ ಯೂಸ್ ಟು ಬಿ ಆನ್ ಹಿಸ್ ಡಿಕ್ ಆಲ್ ಡೇ ಆ್ಯಂಡ್ ರಕ್ಷಿ ಶೆಟ್ಟಿಸ್ ಅಟ್ ನೈಟ್. ನೋಡ್ತಾ ಈ ಸಾಂಗ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾನೆ ಹೋಯ್ತು. ಸುತ್ತಮುತ್ತ ಇರೋ ಹುಡುಗರೆಲ್ಲ ಒಂದೇ ಪ್ಲೇ ಲಿಸ್ಟ್ಗೆ ವೈಬ್ ಮಾಡ್ತಿದ್ದು ಕಾಸ್ ಇಂಟರ್ನೆಟ್ ಗಾಟ್ ಮೋರ್ ಆಕ್ಸೆಸಬಲ್. ಐ ಥಿಂಕ್ ಆ ಟೈಮಲ್ಲೇ ಚಾಕ್ಲೇಟ್ ಗರ್ಲ್ ಡ್ರಾಪ್ಡ್. ನನಗೆ ಅಲ್ಲಿಂದ ಸ್ವಲ್ಪ ಸ್ಯಾಚುರೇಷನ್ ಫೀಲ್ ಆಗ್ತಾ ಹೋಯಿತು. ಬಟ್ he went to Bigg Boss, one of the best season of all time, and guess what, he won. ನಾನಂತೂ ಸಿಕ್ಕಿದ ಫೋನಲ್ಲೆಲ್ಲ ವೋಟ್ ಮಾಡಿದ್ದೆ, ಟು ಬಿ ಆನೆಸ್ಟ್. ಸೊ ಇವಾಗ ಚಂದನ್ ಶೆಟ್ಟಿ ಪಾಪ್ಯುಲಾರಿಟಿ ಪೀಕಲ್ಲಿದೆ. ಇಡೀ ಪ್ರಪಂಚ ಚಂದನ್ ಶೆಟ್ಟಿ ಸಾಂಗ್ಸ್ನ ಕೇಳ್ತಿದೆ. ಚಂದನ್ ಶೆಟ್ಟಿ ಸಾಂಗ್ಸ್ ಮೂವೀಸಲ್ಲೆಲ್ಲ ಬರ್ತಿದೆ. ಆ್ಯಂಡ್ ಸಡನ್ನಾಗಿ ಒಂದಿನ ನನಗೆ ಹಿಟ್ ಆಯಿತು ದಟ್ ನಾನು 1 ವರ್ಷಕ್ಕೆ ಮುಂಚೆ ಕೇಳ್ತಿದ್ದ ಸಾಂಗ್ನ ಇವಾಗ ಎಲ್ಲರೂ ಕೇಳ್ತಿದ್ದಾರೆ. ಅದೇ 3 ಸಾಂಗ್ಸ್ನ ಎಲ್ಲ ಕಡೆ ಹಾಕ್ತವ್ರೆ. ಹೌ ಡಿಡ್ ವಿ ಇವನ್ ಗೆಟ್ ಹಿಯರ್? ನಾಟ್ ಗೋನಾ ಲೈ, ಅವತ್ತು ನಂಗೆ ಹೆವಿ ಬೇಜಾರಾಯಿತು. ಪ್ಯೂರ್ ಆ್ಯಸ್ ಸಾಂಗ್ಸ್ನ ಡ್ರಾಪ್ ಮಾಡಿದ್ರು. ಆ್ಯಸ್ ಈಟರ್ಸ್ ಅದನ್ನು ಹುಡ್ ಕ್ಲಾಸಿಕ್ ಅಂತ ಲೇಬಲ್ ಹಾಕ್ಬಿಡೋರು. ನನ್ನ ಮೈಂಡಲ್ಲಂತೂ ಇದೇ ಉಡ್ತಿರೋದು. ಬ್ರೋ, ವೆನ್ ಆರ್ ಯು ಗೋಯಿಂಗ್ ಟು ಟಾಕ್ ಅಬೌಟ್ ಬ್ಲಂಟ್ಸ್? ಫ್ಲೆಕ್ಸ್ ಆನ್ ದಟ್ ಟ್ರ್ಯಾಕ್ಸ್. ಕರ್ಸ್ ವರ್ಡ್ಸ್ನೆಲ್ಲ ಮ್ಯೂಟ್ ಮಾಡು ಗುರು, ನಾವು ಅರ್ಥ ಮಾಡ್ಕೊತೀವಿ. ಬಟ್ ವಾಟ್ ದ ಫಕ್ ಇಸ್ ದಿಸ್ ಇಂಡಿಯನ್ ಅಂಕ್ ಟೈಪ್ ಮ್ಯೂಸಿಕ್? ಐ ಗೆಸ್ ಚಂದನ್ ಶೆಟ್ಟಿಗೆ ಯಾರಾದರೂ ಅವಾಗ ಬಾಯ್ಸ್ ಲೋಡೋನ್ ಅಂತ ಹೇಳಬೇಕಿತ್ತು. ಸೊ ಅವತ್ತಿಂದ ನಾನು ಮ್ಯೂಸಿಕ್ನ ಬೇರೆ ಬೇರೆ ಗಲಿ, ರಾಜ್ಯ, ಟೈಮ್ ಝೋನ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಫನ್, ಪ್ರಿಟಿ ಫನ್. ಆದರೂ 1-2 ವರ್ಷಕ್ಕೆ ಮುಂಚೆ ಇವಾಗ ನಮ್ಮ ಗೋಟ್ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದೆ. ಹಿ ಡ್ರಾಪ್ಡ್ ಡಿಡಿ ಆ್ಯಂಥಮ್. ಹಿಂದೆ ತಿರ್ಕೊಂಡು ಹೆಂಗೆ ಓಡಿದೆ ಅಂದರೆ ಸೀದಾ ಅಂಡರ್ ಗ್ರೌಂಡ್ ಮ್ಯೂಸಿಕ್. ಆಲ್ದೋ ವಾಪಸ್ ಬರಲೇಬೇಕಾಯ್ತು. ಯು ನೋ ಹೌ ವಿ ಕ್ಲಿಪ್ ಫಾರ್ಮ್. ಓಕೆ, ರೆಫರೆನ್ಸ್ ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಡೋಂಟ್ ಸೇವ್ ಹರ್, ಶಿ ಡೋಂಟ್ ಬಿ ಸೇವ್ಡ್. ಜೆ ಕೋಲ್ ರೆಫರೆನ್ಸ್. ಹಾ, ಶಿ ಇಸ್ ಡೆಡ್ ಬೈ ದ ವೇ. ಉತ್ತರ ಕರ್ನಾಟಕ ಆಕ್ಸೆಂಟ್ ಗೊತ್ತಾಗ್ತಿದ್ದಿಲ್ಲ. ವೇಟ್, ಚಂದನ್ ಶೆಟ್ಟಿ ನೇಟಿವ್ ಹಾಸನ್. ಎಕ್ಸಾಕ್ಟ್ಲಿ. ಕಲ್ಚರಲ್ ಏನಂತಾರೆ ಇದನ್ನ, ಕಲ್ಚರಲ್ ಇನ್ಅಪ್ರೋಪ್ರಿಯೇಷನ್ ಆಗ್ತಾ ಇದೆ. ಜಸ್ಟ್ ಫಾರ್ ದ ಮನಿ, ಜಸ್ಟ್ ಫಾರ್ ದ ಬ್ಯಾಗ್. ಚಿಲ್. 2025 ಚಂದನ್ ಶೆಟ್ಟಿ ಕಮಿಂಗ್ ಔಟ್ ಆಫ್ ಕ್ಲಾಸೆಟ್ ಬ್ರೋ. ಚಂದನ್ ಶೆಟ್ಟಿ ಡಿವೋರ್ಸ್ ಬೇರೆ ಆಯ್ತಲ್ಲ ರೀಸೆಂಟ್ ಆಗಿ. ಮೇಕ್ ಸೆನ್ಸ್. Fuck bro, this tag is so gay. CS.
ಸೊ ನಾನು ಈ ಸಾಂಗ್ನ 10 ಸಲ ಟ್ರ್ಯಾಶ್ ಅಂತ ಕರೆದ್ಬಿಟ್ಟು ನನ್ನ ಲೈಫ್ ಜೊತೆ ಮೂವ್ ಆನ್ ಆಗಿದೆ. ಸಡನ್ನಾಗಿ ಒಂದು ದಿವಸ ನನ್ನ ಫೀಡಲ್ಲಿ ಚಂದನ್ ಶೆಟ್ಟಿ ಕಾಪಿಡ್ ಅಂತ ಒಂದು ವಿಡಿಯೋ ಪಾಪ್ ಆಯಿತು. ನಾನು ಅಂದ್ಕೊಂಡೆ ದೇ ಆರ್ ಟಾಕಿಂಗ್ ಅಬೌಟ್ ಇಂಡಿಯನ್ ಟೈಲಾ ಅಂತ. ವಿಡಿಯೋ ಓಪನ್ ಮಾಡ್ದಂಗೆ ಗೊತ್ತಾಯಿತು ಟ್ಯೂನ್ ಕಾಪಿ ಮಾಡಿದ್ದಾರೆ ಅಂತ, ಟ್ಯೂನ್ ಇನ್ ಬಿಗ್ 2025. ಆದರೆ ಈ ಅಲಿಗೇಷನ್ಸ್ಗೆ ಚಂದನ್ ಶೆಟ್ಟಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಹಿ ಲಿಟ್ರಲಿ ರಿಪ್ಲೈಡ್ ಲೈಕ್ ಅ ಡಿಜನ್ ಹೇಟರ್. ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಎನಿ ಕೇಸ್ ಹ್ಯೂಮನ್ ಸೈಕಾಲಜಿ, ಯಾವುದೇ ಒಂದು ಹಾಡು ವ್ಯೂಸ್ ಆಗಿಲ್ಲ ಅಂತಂದ್ರೆ ಅದು ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದು, ಇವಾಗ ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ, ಅದು ಓಡಿಲ್ಲ ಅಂತ ಹೇಳಿದ್ರೆ ಅದು ಫ್ಲಾಪ್ ಟ್ಯೂನ್ ಅಂತ ಹೇಳ್ತಾರೆ. ಸೊ ಸೈಕಾಲಜಿಕಲಿ ಯಾರೇ ಒಬ್ರು ಒಂದು ಟ್ಯೂನ್ ಫ್ಲಾಪ್ ಆಗಿದೆ ಅಂದ್ಮೇಲೆ ಆ ಟ್ಯೂನ್ ಮುಟ್ಟಕ್ಕೆ ಹೋಗಲ್ಲ ಯಾರನ್ನು. ಅದು ಫ್ಲಾಪ್, ಅದನ್ನ ಮುಟ್ಟ್ಯಪ್ಪ, ಇಟ್ಸ್ ಅ ಫೇಲ್ಯೂರ್ ಅಂತ ಹೇಳಿ ಅದನ್ನ ಮುಟ್ಟಕ್ ಹೋಗಲ್ಲ. ಇನ್ ಕೇಸ್ ಬೇಕಾದ್ರೆ ಎಷ್ಟೋ ಕಂಪೋಸರ್ಸ್ ಗಳು ಹಿಟ್ ಆಗಿರುವಂತ ಹಾಡುಗಳನ್ನ ಸೇಮ್ ಟ್ಯೂನ್ ನ ತಗೊಂಡು ಸಾಂಗ್ ಮಾಡಿರುವಂತ ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇದೆ. ಹೌದೌದು, ನಿಜ ನಿಜ. ಸೊ ಅದು ಫೇಮಸ್ ಆಗಿರೋ ಟ್ಯೂನ್ ನಾವು ತಗೊಂಡ್ ಮಾಡ್ತಾರೆ ವಿನಃ ಯಾರೇ ಆಗ್ಲಿ ಫ್ಲಾಪ್ ಆಗಿರೋ ಸಾಂಗ್ ನ ಯಾರು ತಗೊಂಡ್ ಮಾಡೋದಿಲ್ಲ. ಎಂಟೈರ್ ಕರ್ನಾಟಕ ಗೊತ್ತಿದೆ, ಕ್ಲಬ್ ಪಾರ್ಟಿ ಸಾಂಗ್ ನ ಇಂಟ್ರೊಡ್ಯೂಸ್ ಮಾಡಿದ್ ಯಾರು ಅಂತ ಗೊತ್ತಿದೆ. ಅದು 3 ಪೆಗ್ ಅನ್ನೋ ಒಂದು ಹಾಡು ಯಾವ ರೀತಿ ಫೇಮಸ್ ಆಗಿದೆ. 160 ಮಿಲಿಯನ್ ವ್ಯೂಸ್ ಇದೆ ಅದಕ್ಕೆ. 16 ಕೋಟಿ ವೀಕ್ಷಣೆ ಇದೆ ಆ ಹಾಡಿಗೆ. ಸೊ ಈ ಹಾಡು ಬಿಟ್ಟಾದ್ಮೇಲೆ ಇವಾಗ ಏನ್ ಕ್ಲೇಮ್ ಮಾಡ್ತಿದ್ದಾರೆ, ಈ ಅವ್ರ ಟ್ಯೂನ್ ನ ಕದ್ದಿದೀನಿ ಅಂತ ವ್ಯಕ್ತಿ, ಅವರೇ ಈ ಒಂದು 3 ಪೆಗ್, ಇವಾಗ 3 ಪೆಗ್ಗಿಗೆ ತಲೆ ಗಿರ 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 ಅಂದಿದೆ, ನಾನೇ ಸೇಮ್ ಟ್ಯೂನ್ ಅದು ಟ್ಯೂನ್ ಅಂತಂದ್ರೆ 2 ಸ್ವರ ಇರುತ್ತೆ, 2-3 ಸ್ವರ ಇದೆ ಅದ್ರಲ್ಲಿ. ಅಂಡ್ ಅವರ ಒಂದು ಬೆನಿಫಿಟ್ಗೋಸ್ಕರ ಈ ಒಂದು ಕ್ಲೇಮ್ ಮಾಡ್ತಿರೋದು ಸರಿ ಇಲ್ಲ ಅನ್ನೋದು ನನ್ನ ಒಂದು ಪಾಯಿಂಟ್. ಹೆಂಗೆ ಬೆನಿಫಿಟ್ ಆಗುತ್ತೆ ಅವ್ರಿಗೆ ಇದರಿಂದ? ಇವಾಗ ಅವ್ರ ಆತರ ಹೇಳ್ತಿರೋದ್ರಿಂದ ಅವರ ಸಾಂಗಿಗೆ ವೀಕ್ಷಣೆ ಕೂಡ ಹೋಗ್ತಾ ಇದೆ. ಒಳ್ಳೇದಾಗ್ಲಿ, ತೊಂದ್ರೆ ಇಲ್ಲ. ನನ್ ಸಾಂಗ್ ಕೇಳ್ತಾರೆ, ಕಂಪೇರ್ ಮಾಡಕ್ಕೆ ಅವ್ರ ಸಾಂಗು ಕೇಳ್ತಾ ಇದಾರೆ, ಜನಗಳೇ ಡಿಸೈಡ್ ಮಾಡ್ತಾರೆ. ನಾನು ಫ್ಲಾಪ್ ಆಗಿರೋ ಸಾಂಗ್ ನ ನಾನ್ ಯಾಕೆ ಕದಿಬೇಕು ಅಂತ ಡೈರೆಕ್ಟ್ ಆಗಿ ಹೇಳಿ, ನೀವು ಅದನ್ನೇ ಇಂಡೈರೆಕ್ಟ್ ಆಗಿ ಫಸ್ಟ್ ಪಾಯಿಂಟ್ ಹೇಳಿದ್ದು. ಖಂಡಿತ ಸರ್, ಅಷ್ಟೇ ಸರ್ ನನ್ನ ಪಾಯಿಂಟ್. ಐ ಡೋಂಟ್ ನೋ, ಐ ಜಸ್ಟ್ ಲವ್ ದಿಸ್ ಗಾಯ್ ಬ್ರೋ. ಐ ವಿಶ್ ಚಂದನ್ ಶೆಟ್ಟಿ ಬೇರೆ ಮ್ಯೂಸಿಕ್ ಜಾನರ್ನು ಎಕ್ಸ್ಪ್ಲೋರ್ ಮಾಡ್ಲಿ ಅಂತ. ಕಮ್ ಆನ್ ಬ್ರೋ, ಇನ್ನೂ ಎಷ್ಟು ದಿವಸ ಅಂತ ಇದೆ? ಕಮರ್ಷಿಯಲ್ ಆಸ್ ಪಾರ್ಟಿ ಸಾಂಗ್ಸ್ ಮಾಡ್ತೀರಾ. ಐ ನೋ ಪ್ರೂವನ್ ಫಾರ್ಮುಲಾ ಅಂಡ್ ಯು ಗೆಟ್ ದ ರ್ಯಾಕ್ಸ್, ಬಟ್ ಲಾಂಗ್ ಟರ್ಮ್ ನೋಡಕ್ ಹೋದ್ರೆ ಇಟ್ಸ್ ಔಟ್ಡೇಟೆಡ್. ವಿ ain't getting no Grammy with this shit bro. To be honest, these movie tracks are trash. No disrespect though. ನಾನೇನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನಾವು ಚಂದನ್ ಶೆಟ್ಟಿನ ಕೇಳೋಕೆ ಸ್ಟಾರ್ಟ್ ಮಾಡಿದ್ದೆ ಬಿಕಾಸ್ ಹಿ ವಾಸ್ ಎಕ್ಸ್ಪ್ರೆಸಿಂಗ್ ಹಿಮ್ಸೆಲ್ಫ್ ಥ್ರೂ ಮ್ಯೂಸಿಕ್. ಹಿ ವಾಸ್ ಟೆಲಿಂಗ್ ಥಿಂಗ್ಸ್ ವಿ ಕುಡ್ ರಿಲೇಟ್ ಟು. ಅಂದರೆ ನಾನಂತೂ ಚಿಕ್ಕ ಹುಡುಗನೇ ಇದ್ದೆ ಅವಾಗ, ಬಟ್ ಯು ಗೆಟ್ ಇಟ್ ರೈಟ್. ಇವಾಗ ಹೆಂಗಾಗಿದೆ ಅಂದರೆ, ಇಟ್ ಫೀಲ್ಸ್ ಲೈಕ್ ಹಿ ಈಸ್ ಜಸ್ಟ್ ಟ್ರೈಂಗ್ ಟು ಮೇಕ್ ಅನದರ್ 3 ಪೆಗ್ ಅಥವಾ ಅನದರ್ ಪಾರ್ಟಿ ಹಿಟ್ ಸಾಂಗ್. ಬಟ್ ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ಸ್ವಲ್ಪ ನೀವು ಹೊರಗಿಂದು ಮ್ಯೂಸಿಕ್ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ಐ ಸ್ಪೈಸ್, ಅಂದರೆ ನಾವು ಕಂಪೇರ್ ಮಾಡ್ತಾ ಇಲ್ಲ. ಇಟ್ಸ್ ಜಸ್ಟ್ ಲೈಕ್ ಒಂದು ಸಾಂಗ್ ಹಿಟ್ ಆಗುತ್ತೆ, ಅದರಿಂದ ಸ್ವಲ್ಪ ಕ್ಲೌಡ್ ಬರುತ್ತೆ, ಅದನ್ನು ರೀಮೇಕ್ ಮಾಡೋದು ಬಿಟ್ಟು ವಿ ಶುಡ್ ಡೂ ಸಮಥಿಂಗ್ ನ್ಯೂ. ಇಫ್ ದ್ಯಾಟ್ ಡಸಂಟ್ ವರ್ಕ್, we can like fall back. Ice Spice can still shake ass and get money, but recreating a popular thing might not be fruitful. ಯಾಕಂದ್ರೆ ಕಂಪೇರ್ ಮಾಡ್ತಿರೋ ಹಳೆ ಸಾಂಗ್ ಜೊತೆ ಯಾವಾಗಲೂ ಜನರದ್ದು ಒಂದು ನಾಸ್ಟಾಲ್ಜಿಯಾ ಇರುತ್ತೆ. ಸೊ ಅವರು ಇಮಿಡಿಯೇಟ್ಲಿ ನ್ಯೂ ಸಿಮಿಲರ್ ಸಾಂಗ್ ನ ಲುಕ್ ಡೌನ್ ಮಾಡ್ತಾರೆ. ಓಕೆ, ಫನ್ಗೆ ಅಂತ ಸ್ಟಾರ್ಟ್ ಮಾಡಿದ ವಿಡಿಯೋ ಇವಾಗ ಹೌ ಟು ಬಿ ಅ ಸಕ್ಸಸ್ಫುಲ್ ಆರ್ಟಿಸ್ಟ್ ಟ್ಯುಟೋರಿಯಲ್ ಆಗಿದೆ. ಬಿಕಾಸ್ ನಾನು ಸ್ವಲ್ಪ ಆಫ್ ಸ್ಕ್ರಿಪ್ಟ್ ಆಗಿದ್ದೀನಿ. ಇಫ್ ಚಂದನ್ ಶೆಟ್ಟಿ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಯಾವುದಾದ್ರೂ ಪಾರ್ಟ್ ಇಷ್ಟ ಆಗಲಿಲ್ಲ ಅಂದರೆ FIR ಹಾಕೋಕ್ಕೂ ಮುಂಚೆ ಜಸ್ಟ್ ಟೆಲ್ ಮಿ ಬ್ರೋ, ನಾನೇ ಖುದ್ದಾಗಿ ವಿಡಿಯೋ ಡಿಲೀಟ್ ಮಾಡ್ತೀನಿ. ಅಥವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಆಲ್ಸೋ DM ಮಿ. ನಾನು ನಿಮಗೆ ಅಪ್ಕಮಿಂಗ್ ಆರ್ಟಿಸ್ಟ್ನ ಪುಟ್ ಆನ್ ಮಾಡ್ತೀನಿ. ಯು ಕ್ಯಾನ್ ಇನ್ಸ್ಪೈರ್ ಬೈ ದೆಮ್. ಬೈ ದ ವೇ, ನನ್ನ ಚಾಟಲ್ಲಿ ಸ್ವಲ್ಪ ಜನ ಪ್ಲಾಕ್ ಬಾಯ್ ಮ್ಯಾಕ್ಸ್ ಅಂತೆಲ್ಲ ಕರೆದಿರ್ತಾರೆ ನನ್ನ. ಬಿಕಾಸ್ ನಾನು ಸ್ಟ್ರೀಮಲ್ಲಿ ಮ್ಯೂಸಿಕ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆ್ಯಂಡ್ ಮ್ಯೂಸಿಕ್ ರಿವ್ಯೂ ಎಲ್ಲ ಮಾಡ್ತಾ ಇರ್ತೀನಿ. ರ್ಯಾಪರ್ಸ್ ಜೊತೆನೂ ಲಿಂಕಪ್ ಆಗ್ತಾ ಇದ್ದೀನಿ. ಸೊ ಆ್ಯಂಡ್ ಆಲ್ಸೋ ನಂದು ಹಳೆ ಚಾನಲ್ ಡಿಲೀಟ್ ಆಗಿದೆ. ಅಂದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್. ನಾವು ಈ ಸಲ ಹಳೆ ಚಾನಲ್ನ ಓವರ್ಟೇಕ್ ಮಾಡಬೇಕು. ಐ ಗೆಸ್ ಈ ವಿಡಿಯೋಯಿಂದ ಆದರೂ ಆಗ್ಬೋದು. So that's it for this video, I guess. Bye.